ಶಿವಮೊಗ್ಗದಲ್ಲಿ ಈ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಇದೆಯಲ್ಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಅಷ್ಟೇ ಅದರದ್ದು ಆ ವಿಸರ್ಜನಾ ವೇಳೆ ಅನೇಕ ಗಲಾಟೆಗಳು ನಡೆದು ಪ್ರತಿ ಸಲ ಕೂಡ ಏನಾದರೂ ಗಲಾಟೆ ಆಗೇ ಆಗುತ್ತೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗ ನಗರದಲ್ಲಿ ಈ ಇದನ್ನೆಲ್ಲ ಹಾಕಿದ್ರು. ಏನು ನೋಡಿ, ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಫೋಟೋ ಇದೆ, ಆಮೇಲೆ ಅಲ್ಲಿ ರಾಣಾ ಪ್ರತಾಪ್ ಸಿಂಗ್ ಫೋಟೋ ಇತ್ತು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಫೋಟೋ ಇದೆ, ಬಾಲಗಂಗಾಧರ ತಿಲಕ್ ಅವರ ಫೋಟೋ ಇದೆ, ಆಮೇಲೆ ಹನುಮಂತನ ಮೇಲೆ ಯಾರು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇರುವಂಥ ಕಟ್ಔಟ್ಸ್ಗಳು. ಕಳೆದ ಬಾರಿ ಏನಾಯಿತು, ಈ ಗಣೇಶೋತ್ಸವ ಮತ್ತು ಈ ಈದ್ ಮಿಲಾದ್ ಜೊತೆಯಾಗಿ ಬರುತ್ತೆ. ಹೌದು, ಮುಸ್ಲಿಂ ಬಾಂಧವರು ಕೂಡ ತಮ್ಮ ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋದಕ್ಕೆ ಎಲ್ಲ ಅವಕಾಶ ಇದೆ ಭಾರತ ದೇಶದಲ್ಲಿ, ಅದೇ ಎರಡು ಮಾತಿಲ್ಲ. ಆದರೆ ಅಲ್ಲಿ ನಾವೇನಾದರೂ ಔರಂಗಜೇಬದ ಫೋಟೋ ಹಾಕುವಾಗ, ಕತ್ತಿ ಫೋಟೋ ಹಾಕುವಾಗ ಇದೆಲ್ಲ ಯಾಕೆ ಅಂತ ಒಂದು ಪ್ರಶ್ನೆಗಳು ಬರುತ್ತೆ ಅಲ್ವಾ? ಕಳೆದ ಬಾರಿ ಆಗಿದ್ದು ಆ ಥರದ್ದು. ಅದರ ಬದಲಾಗಿ ಆದರ್ಶಪ್ರಾಯರಾಗಿರುವಂತಹ ಅಬ್ದುಲ್ ಕಲಾಂ ಅವರ ಕಟ್ಔಟ್ ಯಾರು ಬೇಕಿದ್ರು ಹಾಕಲಿ, ಯಾವನು ಕೆಮ್ಮಕ್ಕೆ ಬರಲ್ಲ. ಹೌದು, ಮುಸ್ಲಿಮರಲ್ವ ಅವರು, ಯಾರೂ ಕೆಮ್ಮಕ್ಕೆ ಬರಲ್ಲ. ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಪ್ರಚೋದನೆ ಕೊಡುವಂತಹ ಕೆಲಸಗಳು, ಫೋಟೋಗಳು, ಭಾರತದ ಮೇಲೆ ಆಕ್ರಮಣ ಮಾಡಿದವರನ್ನ, ಈಗ ಬ್ರಿಟಿಷರು ಕೂಡ ಬಂದು ಭಾರತಕ್ಕೆ ತುಂಬ ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ನಾವು ಅವರ ಫೋಟೋ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ರಾಜಪಥದಲ್ಲಿ ಈಗ ಕರ್ತವ್ಯ ಪಥ ಅಂತ ಆಯ್ತಲ್ಲ, ಅಲ್ಲಿದ್ದಂಥ 5ನೇ ಕಿಂಗನ ಮೂರ್ತಿಯನ್ನು ತೆಗೆದು ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು, ಬೇರೆ ಬೇಡ ಅಂತ. ಹಾಗಂತ ಮನಪೂರ್ವಕವಾಗಿ ಸೇವೆ ಮಾಡಿದವರು ಇದ್ದಾರೆ. ಈಗ ಕನ್ನಡಕ್ಕೆ ಕಿಟ್ಟಲ್ ಅಂತಿದ್ದಾರೆ, ಯಾರು ನಮಗೆ ನಿಘಂಟು ಕೊಟ್ಟವರು. ಅವರು ವಿದೇಶಿ ಆಗಿರ್ಬೋದು, ಆದರೆ ಕನ್ನಡಕ್ಕಾಗಿ ಅವರು ಕೊಟ್ಟಂಥ ಕೊಡುಗೆಗಾಗಿ ಕಿಟ್ಟಲ್ ನಿಘಂಟು ಅಂತೇಳಿ ಈಗಲೂ ಕೂಡ ಇಟ್ಟಿದ್ದೀವಿ. ಆಮೇಲೆ ಧಾರವಾಡದಲ್ಲಿ ಸ್ಕೂಲ್ ಓಪನ್ ಆಗುತ್ತೆ, ಈ ಗಿರೀಶ್ ಕಾರ್ನಾಡ್ ಅವರೆಲ್ಲ ಓದಂಥ ಶಾಲೆ, ಅದಕ್ಕೆ ಅವರ ಹೆಸರೇ ಇರುತ್ತೆ. ಅಂದರೆ ಅವರೆಲ್ಲ ಏನಂತಂದರೆ ಈ ದೇಶ, ಜಾತಿ, ಧರ್ಮ ಅಂತ ನೋಡಿರೋದಿಲ್ಲ, ಮಾನವೀಯತೆ ಅನ್ನೋಂಥ ರೀತಿಯಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಿರ್ತಾರೆ ಸಂಶೋಧನೆ. ಅವರಿಗೆ ಒಂದು ರೆಸ್ಪೆಕ್ಟ್. ಬನ್ನಿ, ಎಲ್ಲ ಭೀಮಾನಾಯಕ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಭೀಮಾನಾಯಕ್ ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಭಾಳ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಆಗಿತ್ತು. ನಮ್ಮ ಚಾನಲ್ ಲಾಂಚ್ ಆದ ಟೈಮ್, ಆಗ ಈದ್ ಮಿಲಾದ್ ಗಣೇಶೋತ್ಸವಕ್ಕಿಂತ ಹೆಚ್ಚಾಗಿ ನಮಗೆ ಈದ್ ಮಿಲಾದ್ ಕವರ್ ಮಾಡೋಕ್ಕೆ ಸಿಕ್ತು. ಭಾಳ ದೊಡ್ಡ ಮಟ್ಟದಲ್ಲಿ ಕವರ್ ಕೂಡ ಮಾಡಿದ್ವಿ. ಈ ಬಾರಿ ನಾಗಮಂಗಲ ಮತ್ತು ಮಂಗಳೂರು ಆಲ್ರೆಡಿ ಗಣೇಶೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಿರಿಕಿರಿಗಳಾದ ಕಾರಣಕ್ಕಾಗಿ ಈದ್ ಕೂಡ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಅಲ್ಲಿ? ಎಸ್ ಜಯಪ್ರಕಾಶ್ ಶೆಟ್ಟಿ, ಕೆಲವೇ ಕ್ಷಣಗಣನೆ ಆರಂಭವಾಗಿದೆ. ಏನು ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವಕ್ಕೆ ಕೆಲವು ನಿಮಿಷಗಳು ಬಾಕಿ ಇರುವಂಥದ್ದು. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದೆಡೆ ಏನು ಹಿಂದೂ ಸಂಘಟನೆಯ ಕಾರ್ಯಕಾರಿಣಿ ಮಾಡಿಕೊಂಡಿದ್ರೆ, ಇನ್ನೊಂದೆಡೆ ಪೊಲೀಸರು ಸಹ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಏನಕ್ಕಂದರೆ ಮಂಡ್ಯದಲ್ಲಾಗಿರುವಂಥ ನಾಗಮಂಗಲದ ಘಟನೆ ಆಗಿರ್ಬೋದು, ಅಥವಾ ಮಂಗಳೂರಲ್ಲಾಗಿರುವಂಥ ಘಟನೆಗಳನ್ನು ನೋಡಿಕೊಂಡು ಶಿವಮೊಗ್ಗದಲ್ಲಿ ಪೊಲೀಸರು ಸಾಕಷ್ಟು ಅಲರ್ಟನ್ನು ಆಗಿರುವಂಥದ್ದು. ಸುಮಾರು 3,500 ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. 5 SP ರ್ಯಾಂಕಿನ ಅಧಿಕಾರಿಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಒಂದು ಏನು RAF ಕಂಪನಿ, ಇಡೀ ಕಂಪನಿಯೇ ಇಲ್ಲಿ ಬೀಡಿ ಬಿಟ್ಟಿದೆ. ಅದರ ಜೊತೆಗೆ 10 KSRP ತುಕಡಿಗಳು, 10 DR ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅದರ ಜೊತೆಗೆ ಸುಮಾರು 800 CCTV ಕ್ಯಾಮರಾಗಳನ್ನು ಇಡೀ ಶಿವಮೊಗ್ಗ ನಗರದಾದ್ಯಂತ ಅಳವಡಿಸಿರುವಂಥದ್ದು. ಜೊತೆಗೆ ಇಡೀ ಏನು ಖಾಸಗಿ ಕ್ಯಾಮ್ರಾಮ್ಯಾನ್ಗಳನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಸುಮ್ಮನೆ ಒಂದು 10 ಡ್ರೋನ್ ಕ್ಯಾಮರಾಗಳನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು. ಇಡೀ ನಗರವನ್ನು ಪೊಲೀಸರು ಹದ್ದಿನ ಕಣ್ಣಿಟ್ಟಂತೆ ಕಾವಲನ್ನು ಕಾಯ್ತಿರುವಂಥದ್ದು. ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಜನರು ಸೇರ್ತಾ ಇದ್ದಾರೆ. ಕೆಲವೇ ಕ್ಷಣಗಳು 11 ಗಂಟೆ ಅಷ್ಟೊತ್ತಿಗೆ ಏನು ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ಪ್ರಾರಂಭವಾಗುತ್ತೆ. ಹಾಗಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಜನರು ಸಹ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ ಜನರು ಆಗಮಿಸ್ತಿರುವಂಥದ್ದು ನೋಡ್ಬೋದು. ನಾನೀಗ ಗಾಂಧಿ ಬಜಾರ್ನ ಪ್ರಮುಖ ದಾರುಗಳಲ್ಲಿ ನಿಮಗೆ ಕಾಣ್ತಿರ್ಬೋದು, ವಾರಣಾಸಿಯ ಅಧಿಪತಿ ಅಂತೇಳಿ ದೊಡ್ಡ ಕಟ್ಔಟನ್ನು ಹಾಕಿದ್ದಾರೆ. ಕಾಶಿ ವಿಶ್ವನಾಥ ದೇಗುಲದ ಮಹಾದ್ವಾರವನ್ನು ಈ ಬಾರಿ ವಿಶೇಷವಾಗಿ ಗಾಂಧಿ ಬಜಾರ್ನಲ್ಲಿ ಮುಖ್ಯ ದ್ವಾರವಾಗಿ ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಅಮೀರ್ ಅಹಮದ್ ಸರ್ಕಲ್ ಇದೆ, ಅಲ್ಲಿ
ಓಕೆ ಎಸ್, ಇದರ ಇನ್ನಷ್ಟು ಅಪ್ಡೇಟ್ಗಳನ್ನು ಮುಂದಿನ ನ್ಯೂಸ್ಗಳಲ್ಲಿ ಕೊಡ್ತೀವಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯ. ಜೈಲಿನ ವಾಸ ವನವಾಸ. ಜೈಲಲ್ಲಿರೋ ದರ್ಶನ್ ಸದ್ಯದ ಸ್ಥಿತಿ ಹೀಗೆ ಆಗಿದೆ. ಕಾನೂನು ಹೋರಾಟಕ್ಕೆ ತಯಾರಿ ನಡೆಸಿರೋ ದಾಸ ಏನ್ ಮಾಡೋದು ಅನ್ನೋ ಲೆಕ್ಕಾಚಾರ ನಡೆಸಿದ್ದಾರಂತೆ. ಈ ಮಧ್ಯೆ 2 ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಕಿದ್ದಾರೆ. ಯಾವುದದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾನೂನು ಹೋರಾಟಕ್ಕೆ ಸಜ್ಜಾದ್ನ ದಾಸ. ಕೋರ್ಟ್ಗೆ 2 ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ. ತಮ್ಮ ಮೇಲಿರುವ ಕೊಲೆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆರೋಪಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಜೈಲಲ್ಲಿ ರೋಸಿ ಹೋಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮುಖವಾಗಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಕಾನೂನು ಹೋರಾಟ ನಡೆಸುವ ಸಾಧ್ಯತೆ ಇದೆ. ಇವತ್ತು ಬಳ್ಳಾರಿಯಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಕುರಿತು ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಜೈಲಿಂದ ಪಾರಾದ್ರೆ ಸಾಕು ಅಂತ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ತೂಕ ಕಳೆದುಕೊಳ್ತಾ ಇದ್ದಾರಂತೆ. ಬಳ್ಳಾರಿ ಶೈಲಿಯ ಊಟ ಮೈಗೆ ಸೇರ್ತಾ ಇಲ್ವಂತೆ, ನಿದ್ದೆ ಬರ್ತಾನೆ ಇಲ್ವಂತೆ. ಹೀಗಾಗಿ ಆರೋಗ್ಯದ ನೆಪ ನೀಡಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಮೈಸೂರು ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕೋರಿ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಜಾಮೀನು ಅರ್ಜಿ ಹಾಕೋದು ಡೌಟ್. ಇನ್ನು ಜಾಮೀನು ಅರ್ಜಿ ವಿಚಾರವಾಗಿ ದರ್ಶನ್ ಲೀಗಲ್ ಟೀಮ್ ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಪೊಲೀಸರು ಪ್ರಾಥಮಿಕ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದ್ದು 2ನೇ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಕಾಯೋದಾ ಅಥವಾ ಜಾಮೀನು ಅರ್ಜಿ ಸಲ್ಲಿಸೋದಾ ಅಂತ ಚಿಂತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗುತ್ತೆ. ಒಂದು ಕಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ, ಮತ್ತೊಂದು ಅಂತ ಹೇಳಿ ಇನ್ನೇನಿದೆ ಅಪ್ಡೇಟ್ಸು? ಜಯಪ್ರಕಾಶ್, ಈಗಾಗಲೇ ಜೈಲಿನಲ್ಲಿರುವಂಥ ದರ್ಶನ್ ಸಾಕಷ್ಟು ವಿಚಾರಗಳಿಂದ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಅದರಲ್ಲೂ ಕೂಡ ಜೈಲಿನಲ್ಲಿ ಈಗಾಗಲೇ ಪರಪ್ಪನಗರದಿಂದ ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ಅಲ್ಲೂ ಕೂಡ ಬೇರೊಂದು ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಅವರ ವಕೀಲರ ಜೊತೆ ಆಗಿರ್ಬೋದು, ಮತ್ತು ಕುಟುಂಬಸ್ಥರ ಜೊತೆ ಆಗಿರ್ಬೋದು. ಅಲ್ಲಿಯೂ ಕೂಡ ಅಲ್ಲಿನ ಫುಡ್ ಆಗಿರ್ಬೋದು, ಅಲ್ಲಿನ ವೆದರ್ ಕೂಡ ಅವರಿಗೆ ಸೆಟ್ ಆಗ್ತಿಲ್ಲ ಅನ್ನುವಂಥ ಒಂದಷ್ಟು ಕಾರಣಗಳಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ಆ ಒಂದು ಜೈಲಿನಲ್ಲಿರುವಂಥ ವ್ಯವಸ್ಥೆಯಿಂದಾಗಿ ಒಂದಷ್ಟು ಪರಿಣಾಮ ಬೀಳ್ತಿದೆ ಅಂತೇಳಿ ತಮ್ಮ ಕುಟುಂಬಸ್ಥರ ಬಳಿ ಒಂದಷ್ಟು ನೋವುಗಳನ್ನು ತೋಡ್ಕೊಳ್ತಿದ್ದಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಅಂದ್ರೆ ಬೇರೆ ಜೈಲಿಗೆ, ಅದರಲ್ಲೂ ಕೂಡ ಮೈಸೂರಿನ ಜೈಲಿಗೆ ಶಿಫ್ಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರು ಮತ್ತೆ ಕುಟುಂಬಸ್ಥರ ಜೊತೆಗೆ ದರ್ಶನ್ ಮಾತುಕತೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಮತ್ತೊಂದು ಕಡೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗುವಂತ ಕೆಲಸ ಆಗಿದೆ. ಅದರಲ್ಲೂ ಕೂಡ ದರ್ಶನ್ ವಿರುದ್ಧ ಯಾವೆಲ್ಲ ಆರೋಪಗಳು ಕೇಳಿ ಬಂದಿದೆ, ಯಾವೆಲ್ಲ ಸಾಕ್ಷಿಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸವಿಸ್ತರವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಸಾಕು. ಗಮನಿಸಬೇಕಾಗಿರೋದು ಕಮಿಟಲ್ ಆಗಿ ಹೈಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋಗ್ತಾರಾ, ಅದು ಪ್ರಶ್ನೆ ಇರೋದು.